ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಇರಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸ್ನೇಹಿತರೆ, ನೀವು ನಂಬಿದ ದೈವಶಕ್ತಿ ಹಾಗೆ ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ಎಳ್ಕೊಳ್ತಾ, ದೀರ್ಘವಾದ ಒಂದು ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡ್ತಾ, ನಿಮ್ಮ ಮನಸ್ಸಿನಲ್ಲಿರುವ ಒಂದು ಇಚ್ಛೆಯನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮಲ್ಲಿರುವ ಅನೇಕ ರೀತಿಯ ನೆಗೆಟಿವ್ ಥಾಟ್ಸ್ಗಳನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮ್ಮನ್ನು ಒಂದು ಜಾಗೃತಾವಸ್ಥೆಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಹಾಗೆ ಒಂದು ಕರ್ಮವನ್ನು ಕಳೆದುಕೊಳ್ಳಲು ಎಲ್ಲ ರೀತಿಯಲ್ಲೂ ಈ ಎನರ್ಜಿ ನಿಮಗೆ ಸಹಾಯ ಮಾಡುತ್ತೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗೋದಂತೂ ಸತ್ಯ. ಹಾಗಾದರೆ ನೀವು ನಂಬಿದ ಗುರುವನ್ನು ಹಾಗೆ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು, ಮೊದಲನೇದಾಗಿ ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಂದರೆ ಕೃತಜ್ಞತೆ. ಅಂದರೆ ನೀವು ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ಅದಕ್ಕೆ ಒಂದು ಕೃತಜ್ಞತೆ ಅನ್ನೋದನ್ನು ನೀವು ಸಲ್ಲಿಸೋದನ್ನು ಮರಿಬಾರ್ದು. ಯಾಕಂದರೆ ಆ ಕೃತಜ್ಞತೆ ನಿಮ್ಮ ಆತ್ಮವನ್ನು ಪಕ್ವಗೊಳಿಸುತ್ತೆ. ಒಂದಲ್ಲ ಒಂದು ರೀತಿಲಿ ಪಾಠವೇ ಆಗಿರ್ಬೋದು, ಇಲ್ಲ ಒಂದು ಧನ್ಯವಾದವನ್ನು ಮನಃಪೂರ್ವಕವಾಗಿ ಮಾಡಿದಾಗ, ಇಲ್ಲ ಒಪ್ಪಿಕೊಂಡಾಗ ನಿಮ್ಮ ಹೃದಯ ಆ ಕ್ಷಣದಲ್ಲೇ ಒಂದು ಬೇರೆಯದ್ದೇ ರೀತಿಯಲ್ಲಿ ಒಂದು ಎನರ್ಜಿಯನ್ನು ಬದಲಾಯಿಸ್ಕೊಳ್ಳುತ್ತೆ. ಕೃತಜ್ಞತೆ ನಿಮ್ಮ ಜೀವನದ ಅತಿ ದೊಡ್ಡ ಮ್ಯಾಜಿಕ್ ಆಗಿದೆ, ಅಂದರೆ ಮ್ಯಾಜಿಕ್ ಕೀ ಆಗಿದೆ. ಅಂದರೆ ನಿಮಗೆ ಏನು ಸಿಕ್ಕಿದೆಯೋ ಅದಕ್ಕೊಂದು ಕೃತಜ್ಞತೆ ಇರಲೇಬೇಕು ಭಗವಂತನಿಗೆ. ಈ ಬ್ರಹ್ಮಾಂಡಕ್ಕೆ ನೀವು ಸಲ್ಲಿಸುವ ಮೂಲಕ ಒಂದು ಕೃತಜ್ಞತಾ ಭಾವಕ್ಕೆ ನೀವು ಸ್ಪಂದಿಸಿದಾಗ ಏನಾಗುತ್ತೆ ಅಂದರೆ, ಈಗ ನೀವು ಮನಸ್ಸಲ್ಲಿ ಅಂದ್ಕೊಳ್ಬೋದು, ನನಗೆ ಒಂದು ನೋವು ಸಿಕ್ಕಿದೆ, ಇಲ್ಲ ಏನೋ ನಾನು ಅಂದ್ಕೊಳ್ತಾ ಇದ್ದೀನಿ ಅದು ಆಗ್ತಾನೂ ಇಲ್ಲ, ಅಡೆತಡೆ ಆಗ್ತಾ ಇದೆ, ತುಂಬ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಇವೆಲ್ಲವಕ್ಕೂ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕಾ? ಖಂಡಿತ. ಇವೆಲ್ಲವೂ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ನೋವುಗಳಾಗಿರ್ಬೋದು, ಆ ವಿಳಂಬ ಆಗಿರ್ಬೋದು, ಆ ಮೌನದ ಹೋರಾಟ ಆಗಿರ್ಬೋದು, ಹಾಗೆ ಭೌತಿಕವಾಗಿ ಹಾಗೆ ಮಾನಸಿಕವಾಗಿ ಕೆಲವು ನೋವುಗಳು ಸಿಗ್ತಾ ಇದ್ದಾವೆ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಬ್ಯಾಲೆನ್ಸನ್ನು ಸೂಚಿಸ್ತಾ ಇದೆ. ಇವುಗಳಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅವುಗಳನ್ನು ನೀವು ದೂರ ತಳೆದಾಗ, ಅಂದರೆ ಒಂದು ಕ್ಷಮೆಯನ್ನು ಕೊಟ್ಟಾಗ, ಇಲ್ಲವೇ ಅವುಗಳನ್ನು ನೀವು ಈಗ ನಿರ್ವಹಿಸಿದ್ದೀರಾ ಅಂದರೆ ಅನುಭವಿಸಿದ್ದೀರಾ, ಅವುಗಳ ಮೂಲಕ ಅವುಗಳನ್ನು ಕೃತಜ್ಞತೆ ಸಲ್ಲಿಸಿದಾಗ ನಿಮ್ಮಿಂದ ನನಗೆ ಒಂದು ಪಾಠ ಸಿಕ್ತು, ಒಂದು ಬದಲಾವಣೆ ಸಿಕ್ತು ಅಂತ ಅಂದ್ಕೊಂಡಾಗ ಖಂಡಿತ ಅದು ಸಿಕ್ಕಿರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲೇ ಅದರ ಒಂದು ಸತ್ಯ ಅಡಗಿರುತ್ತೆ. ಕೆಲವರಿಗೆ ಅದು ಬೇಗನೆ ಅರ್ಥ ಆಗುತ್ತೆ. ಅಂದರೆ ಈ ನೋವು ಸಿಕ್ಕಿದ್ದಕ್ಕೆ ತಾನೇ ನಾನು ಇಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಿದ್ದು, ಈ ವಿಳಂಬ ಆಗಿದ್ದಕ್ಕೆ ತಾನೇ ಆ ಮೋಸ ಆ ವಂಚನೆಯಿಂದ ನಾನು ಪಾರಾಗಿದ್ದು, ಇಲ್ಲ ಈ ಒಂದು ಅಪನಂಬಿಕೆ ಆಗಿರ್ಬೋದು, ಯಾರದ್ದೋ ಒಂದು ಸಂದೇಹದ ಭಾವ ಆಗಿರ್ಬೋದು, ಇಲ್ಲ ಯಾರೋ ನಿಂದಿಸಿದ್ರು, ಅಪಹಾಸ್ಯ ಮಾಡಿದರು, ನಿಮ್ಮನ್ನು ದುರ್ಬಲರು ಅಂದರು, ನಿಮ್ಮನ್ನು ಕಡೆಗಣಿಸಿದರು ಅಂದದ್ದಕ್ಕೆ ತಾನೇ ನೀವು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಹಾದಿ ಹಿಡಿಯುವಂತಾಗಿದ್ದು. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಯಾವ ಎನರ್ಜಿ ಅಂದರೆ, ನಿಮಗೆ ಒಂದು ನೋವು ಸಿಕ್ಕಿದೆಯೋ, ಒಂದು ವಿಳಂಬ ಸಿಕ್ಕಿದೆಯೋ, ಒಂದು ಮೌನದಲ್ಲಿ ನಿಮಗೊಂದು ಮಾನಸಿಕ ವೇದನೆ ಸಿಕ್ಕಿದೆಯೋ, ಇಲ್ಲ ಅದು ಭೌತಿಕವಾಗಿ ಸಿಕ್ಕಿದೆಯೋ, ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ನಿಮ್ಮ ಆತ್ಮವನ್ನು ಒಂದು ಪಕ್ವಗೊಳಿಸಿದೆ, ನಿಮಗೆ ಪಾಠ ಕಲಿಸಿದೆ, ಹಾಗೆ ಕರ್ಮವನ್ನು ಕಳ್ಕೊಳ್ಳೋಕ್ಕೂ ದಾರಿ ಮಾಡಿಕೊಟ್ಟಿದೆ. ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ನಿಮ್ಮ ಕರ್ಮವನ್ನು ನೀವು ಕಳೆದುಕೊಳ್ಳಲೇಬೇಕು. ಆತ್ಮ ಅದೇ ಉದ್ದೇಶವನ್ನು ಅರಸಿ ಮತ್ತೊಂದು ಜನ್ಮವನ್ನು ಪಡೆದಿರುತ್ತೆ. ಕೆಲವೊಂದು ಸಾರಿ ನಿಮ್ಮ ಆತ್ಮ ಕೊನೆಯ ಕಾಲದಲ್ಲಿ ಏನೋ ಒಂದು ಅಂದ್ಕೊಂಡಿರುತ್ತೆ, ನಾನು ಈ ಸಾಧನೆ ಮಾಡಬೇಕು, ನಾನು ಈ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು, ಅದು ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಆಸೆಯ ವಿಚಾರದಲ್ಲಿ ಆಗಿರ್ಬೋದು, ಅದನ್ನು ಮಾಡ್ಕೊಂಡಿರಬೇಕು ಅಂತೇಳಿ ಬಯಸಿದಂಥ ಸಂದರ್ಭದಲ್ಲಿ ಸಾವಾಗ್ಬಿಡುತ್ತೆ ಹೋದ ಜನ್ಮದಲ್ಲಿ. ಅದೇ ಉದ್ದೇಶವನ್ನು ಇಟ್ಕೊಂಡು ಈ ಜನ್ಮದಲ್ಲಿ ನೀವು ಆ ಕಾರ್ಯ ಸಾಧನೆಗೋಸ್ಕರ ಮತ್ತೊಮ್ಮೆ ಬಂದಿರ್ತೀರ ಅನ್ನೋ ರೀತಿಯಲ್ಲಿ ವಿಚಾರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಒಂದು ಕೆಟ್ಟದನ್ನು ಮಾಡಿರ್ತೀರ, ಆ ಕೆಟ್ಟದು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದಿರುತ್ತೆ ಒಂದು ಕರ್ಮದ ಹೆಸರಲ್ಲಿ. ನೀವಿಲ್ಲಿ ಅದರ ಫಲವನ್ನು ಭೋಗಿಸಲೇಬೇಕು. ಒಟ್ಟಾರೆಯಾಗಿ ಕರ್ಮ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಒಳ್ಳೆಯದನ್ನೇ ಕೊಟ್ಟಿರಿ, ಕೆಟ್ಟದನ್ನೇ ಕೊಟ್ಟಿರಿ, ಅದು ಬಿಡೋದಿಲ್ಲ. ಪಾಠ ಕಲಿಸುವ ಮೂಲಕ ಮತ್ತೆ ನಿಮ್ಮ ಶುದ್ಧೀಕರಣ ಮಾಡಿ ಒಳ್ಳೆಯದನ್ನು ಒಪ್ಕೊಳ್ಳೇಬೇಕು, ಒಳ್ಳೆಯದನ್ನು ನೀವು ಮಾಡಲೇಬೇಕು. ಆ ರೀತಿಯಾಗಿ ಬದಲಾಯಿಸುತ್ತೆ ಕರ್ಮ. ಹಾಗಾಗಿ ಕೃತಜ್ಞತೆ ನಿಮ್ಮ ಜೀವನದ ಅತಿ ದೊಡ್ಡ ಮ್ಯಾಜಿಕ್ ಕೀ ಆಗಿ ನಿಮಗೆ ಸಿಕ್ಕಿದೆ. ಹಾಗಾಗಿ ನೀವಿಲ್ಲಿ ಒಂದು ಆಶೀರ್ವಾದ ಸಿಕ್ಕಿದೆಯೋ, ಒಂದು ನೋವು ಸಿಕ್ಕಿದೆಯೋ, ಒಂದು ಮೋಸ ಸಿಕ್ಕಿದೆಯೋ, ಇಲ್ಲ ಉತ್ತಮವಾದ ಒಬ್ಬ ಗಂಡ ಅಂದರೆ ಜೀವನ ಸಂಗಾತಿ ಸಿಕ್ಕಿದಾರೋ, ಉತ್ತಮವಾದ ಮಕ್ಕಳು ಸಿಕ್ಕಿದಾರೋ, ಇಲ್ಲ ತೊಂದರೆ ಕೊಡುವ ಮಕ್ಕಳು ಸಿಕ್ಕಿದಾರೋ, ಅವೆಲ್ಲದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ಅತಿಯಾಗಿ ಅಂಟಿಸಿಕೊಳ್ಳಬೇಡಿ, ಅದು ನಿಮಗೆ ಹೆಚ್ಚು ನೋವು ಕೊಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ನೀವು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಿದರೆ, ಅಂದರೆ ಮೌನವಾಗಿ ನೀವು ನಿಮ್ಮ ಒಂದು ಪ್ರೇರಣಾತ್ಮಕವಾಗಿ ಒಂದು ಒಳ್ಳೆಯ ಉದ್ದೇಶದ ಜೀವನದ ಕಡೆ ನೀವು ಮುಖ ಮಾಡ್ತಿದ್ದ ಹಾಗೆ ನಿಮ್ಮ ಸುತ್ತ ಇರುವವರ ಎನರ್ಜಿ ಕೂಡ ಕನ್ವರ್ಟ್ ಆಗುತ್ತೆ.
ಹಾಗೆ ಈ ಸಮಯದ ಎನರ್ಜಿಯಲ್ಲಿ ಅದೇ ತರಹ ಒಂದು ಮೌನದ ಆಶೀರ್ವಾದ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ನೀವು ಕೇಳಿದ್ದಕ್ಕಿಂತ ಉತ್ತಮವಾದದ್ದನ್ನೇ ನೀವು ಊಹಿಸಲಾಗದಂತಹ ದಾರಿಯಿಂದ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮಗೆ ಅನಿಸ್ತಾ ಇರ್ಬೋದು ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತಡೆ ಆದಂತೆ ಅಂತ ಹೇಳಿ ಅನಿಸ್ತಾ ಇದೆ. ಆದರೆ ಅದು ನಿಮ್ಮ ರಕ್ಷಣೆಗೆ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಒಂದು ಕೃತಜ್ಞತಾ ಎನರ್ಜಿ ಹೇಳ್ತಾ ಇದೆ. ಈಗ ನಿಧಾನವಾಗಿ ಅತಿಯಾಗಿ ಯೋಚಿಸುವುದನ್ನು ಬಿಡ್ತಾ ಇದ್ದೀರಾ. ನಿಮ್ಮ ಹೃದಯ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೀರಾ. ಆತುರತೆಯನ್ನು ದೂರ ತಳ್ತಾ ಇದ್ದೀರಾ. ಡಿವೈನ್ ಟೈಮಿಂಗ್ ಕೆಲಸ ಮಾಡ್ತಾ ಇದೆ. ಅಂದರೆ ಗುರುವಿನ ಮಾರ್ಗದರ್ಶನ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ನೀವು ಬಾಬಾರವರನ್ನು ತುಂಬ ನಂಬಿ ನಡೀತಾ ಇದ್ದೀರಾ. ಆಧ್ಯಾತ್ಮಿಕ ಪಯಣ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಶುದ್ಧತೆಯನ್ನು ಕೊಡ್ತಾ ಇದೆ. ನಿಮ್ಮ ಔರ ಪರಿಶುದ್ಧವಾಗ್ತಾ ಇದೆ. ನೀವು ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳುವ ಜಾಗದಿಂದ ಹೊರಗೆ ಬರ್ತಾ ಇದ್ದೀರಾ. ಅಂದರೆ ಯಾರು ನಿಮ್ಮನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲ ಅನಗತ್ಯವಾದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ಅಂತಹ ವಿಚಾರಗಳಿಂದ, ಅಂತಹ ಜನರಿಂದ, ಅಂತಹ ಜಾಗದಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಈ ಸಮಯದಲ್ಲಿ. ಅಂದರೆ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಎನರ್ಜಿ ಇಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇದು ಗುರುವಿನ ಅನುಗ್ರಹ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ, ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದಕ್ಕೋಸ್ಕರ ಶ್ರಮ ಪಟ್ಟಿದ್ದೀರೋ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ, ನಿಮ್ಮ ನಿಷ್ಠೆಗೆ ದೊರೆತಂಥ ಫಲ, ಗುರು ಮಾರ್ಗದರ್ಶನ. ಅವರು ನಿಮ್ಮ ಜೀವನದಲ್ಲಿ ಸುಮ್ಮನೆ ಬಂದಿಲ್ಲ, ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಬಂದಿದ್ದಾರೆ. ನಿಮಗೆ ಶಿಕ್ಷಣದ ಮೂಲಕ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಷ್ಟೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಿದೆ. ನೀವು ಒಂದು ಮಾಯಾ ಮೃಗದ ಹಿಂದೆ ಓಡ್ತಾ ಇದ್ರಿ. ಅದು ವ್ಯಕ್ತಿಯ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲವೇ ಯಾವುದೋ ಒಂದು ಉದ್ದೇಶವನ್ನೇ ಇಟ್ಕೊಂಡು ನನಗೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರಲ್ಲ, ಆ ಒಂದು ಮೋಹ ಮಾಯೆಯಿಂದ ಆಗಿರ್ಬೋದು. ನೀವು ಈಗ ಹೊರಗೆ ಬಂದಿದ್ದೀರ. ಹಾಗಾಗಿ ನಿಜವಾದ ಒಂದು ವಾಸ್ತವ ದಾರಿ ನಿಮ್ಮೆದುರಿಗೆ ತೆರೆದುಕೊಳ್ತಾ ಇದೆ. ನಿಮಗೀಗ ಅರ್ಥನೂ ಆಗಿದೆ. ಅದರಿಂದ ನೀವು ತುಂಬ ನೋವು ತಿಂದಿದ್ರಿ. ಆದರೆ ಈಗ ಆ ನೋವು ಸಿಕ್ಕಿದ್ದು ಸರಿಯಾಗೇ ಇತ್ತು. ಈ ಪರಿವರ್ತನೆಗಾಗಿ ಅದು ಸಿಕ್ಕಿತ್ತು. ನಾನು ಅದನ್ನು ಅಂಟ್ಕೊಂಡ್ಬಿಟ್ಟಿದ್ರೆ ಆ ವಿಚಾರಕ್ಕೆ ತುಂಬಾ ಇನ್ನೂ ವ್ಯಥೆ ಪಡಬೇಕಾಗಿತ್ತು ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಂಡು ನಂಬಿಕೆಯಿಂದ, ಕೃತಜ್ಞತೆಯಿಂದ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದಿರಾ. ನಿಮ್ಮ ಜೀವನ ಖಂಡಿತ ತಡ ಮಾಡ್ತಾ ಇಲ್ಲ, ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಹೋಗ್ತೀರಾ, ಸರಿಯಾದದನ್ನು ಪಡ್ಕೊಳ್ತೀರಾ. ಒಂದು ಡಿವೈನ್ ಸಮಯ, ಗುರು ನಿಮಗೋಸ್ಕರ ಅವರ ಸಮಯವನ್ನು ಕೊಟ್ಟಿದ್ದಾರೆ. ಅವರ ಬಲ ನಿಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕೆಲವು ಜನರ ಮಾತುಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಕೆಲವು ಜನರನ್ನು ನಿಮ್ಮ ಜೀವನದಿಂದ ಹೊರ ಹಾಕಿದ್ದೀರಾ ಕೆಲವು ವಿಚಾರಗಳೊಂದಿಗೆ. ಒಟ್ಟಾರೆಯಾಗಿ ಇಲ್ಲಿ ನೀವು ಯಾವುದನ್ನು ಕ್ಯಾನ್ಸಲ್ ಮಾಡಿದಿರೋ, ಯಾವುದನ್ನು ಕಟ್ ಮಾಡಿದಿರೋ, ಯಾವುದನ್ನು ಕ್ಲಿಯರ್ ಮಾಡ್ಕೊಂಡಿದಿರೋ ಅದು ಒಂದು ಪೂರ್ವ ನಿಯೋಜಿತ ಕರ್ಮದ ಫಲವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನೀವೇನು ಅಫರ್ಮೇಷನ್ ಮಾಡ್ತಿರೋ ದೃಢ ವಿಶ್ವಾಸದಿಂದ ಅದು ನೆರವೇರುತ್ತೆ. ನಿಮ್ಮ ಮನಸ್ಸನ್ನು ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಹಗುರವಾಗಿಸಿದ್ರ ಅದರಲ್ಲಿರುವ ಬ್ಲಾಕೇಜ್ಗಳನ್ನಾಗಿರ್ಬೋದು, ನೆಗೆಟಿವ್ ಎನರ್ಜಿಗಳನ್ನಾಗಿರ್ಬೋದು ರಿಮೂವ್ ಮಾಡಿ ಈಗ ಒಂದು ಹೊಸ ವಿಚಾರಗಳನ್ನು ಅದರಲ್ಲಿ ತುಂಬಿಸ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುವವರಿಗೂ, ಪ್ರೀತಿ ಇರುವವರಿಗೂ, ಗೌರವ ಇರುವವರಿಗೂ, ಹಾಗೆ ದೇವರಲ್ಲಿ ನೀವು ಸಮರ್ಪಣೆ ಆಗಿರುವವರಿಗೂ, ಅಂದರೆ ನೀವು ಯಾವುದೇ ಒಂದು ವಿಚಾರವನ್ನಾಗಲಿ ಮನಃಪೂರ್ವಕವಾಗಿ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಅದನ್ನು ಸಮರ್ಪಣೆ ಮಾಡಿದಾಗ ಅತಿಯಾಗಿ ಯೋಚಿಸುವುದನ್ನು ನೀವು ಬಿಡಬೇಕಾಗತ್ತೆ. ಸಂದೇಹಕ್ಕೆ ಎಡೆ ಮಾಡಿದಷ್ಟು ಅದರಲ್ಲಿ ಅಡೆತಡೆಗಳು ಹೆಚ್ಚಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ವ್ಯಕ್ತಿಯಿಂದ ಕೆಟ್ಟದಾಗಿದೆಯೋ, ಇಲ್ಲ ಇನ್ಯಾವುದೇ ಒಂದು ವಿಚಾರದಿಂದ ಕೆಟ್ಟದಾಗಿದೆಯೋ, ಆ ನೋವನ್ನು, ಆ ಹಳೆಯ ನೆನಪುಗಳನ್ನು ನೀವು ಪದೇ ಪದೇ ಆಲೋಚನೆ ಮಾಡೋದಕ್ಕಿಂತ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಿಂತ ಆ ಎನರ್ಜಿನ ನಿಮ್ಮಿಂದ ರಿಮೂವ್ ಮಾಡಬೇಕು. ಆ ವಿಚಾರವನ್ನು ನಿಮ್ಮ ಜೀವನದಿಂದ ಕಟ್ ಮಾಡಬೇಕು. ಆಗ ನೀವು ಆ ಶಕ್ತಿಯಿಂದ ಹೊರಗೆ ಬರ್ತೀರಾ. ಹಳೆಯ ಒಂದು ಪೋಸ್ಟ್ಗಳಾಗಿರ್ಬೋದು, ಇಲ್ಲ ಫೋಟೋಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು, ನಿಮ್ಮ ನೆನಪಿನಲ್ಲಿರುವವರೆಗೂ ಎಲ್ಲವೂ ನಿಧಾನವಾಗಿ ಮಸುಕಾಗಿ ಕಾಣುತ್ತೆ. ಮುಂದಿನ ಜೀವನದ ದಾರಿಗಳು ಅಸ್ಪಷ್ಟತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಮನಸ್ಸು ಈಗ ಕ್ಲಿಯರಿಂಗ್ ಹಂತದಲ್ಲಿ ಇದೆ. ಅದನ್ನು ಮಾಡಿಬಿಡಿ. ನಿಮ್ಮ ಎನರ್ಜಿ ಫೀಲ್ಡ್ ಈಗ ಶುದ್ಧವಾಗ್ತಾ ಇದೆ. ಶ್ವಾಸ ತೆಗೆದುಕೊಳ್ಳುವಾಗ ಹೊಸ ಶಾಂತಿ ಒಳಗೆ ಬರ್ತಾ ಇದೆ ಪಾಸಿಟಿವ್ ಎನರ್ಜಿ ಮೂಲಕ ಅಂತೇಳಿ ಅಂದ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡುವಾಗ ನಿಮ್ಮ ಹಳೆಯ ಒಂದು ನೋವು, ನೆನಪು, ಕೆಟ್ಟ ಕರ್ಮದ ಭಾರ ಎಲ್ಲವೂ ಹೊರಗೆ ಹೋಗ್ತಾ ಇದೆ ನೆಗೆಟಿವ್ ಎನರ್ಜಿಯ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಹೊರಗೆ ಹಾಕಬೇಕು. ಇದು ನಿಮ್ಮ ಕೊನೆಯ ಅಧ್ಯಾಯ ಆಗಿದೆ. ಖಂಡಿತ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳೋ ಹಂತ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಬ್ಬರ ಅಗತ್ಯವಿಲ್ಲ. ನೀವು ನಿರ್ಧಾರ ಮಾಡಿದ ಕ್ಷಣದಲ್ಲೇ ಅದು ಎಂಡ್ ಆಗುತ್ತೆ. ಹಾಗಾಗಿ ನೀವೇ ನಿರ್ಧಾರ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಮನಸ್ಸು ಲೈಟ್ ಫೀಲ್ ಮಾಡುತ್ತೆ. ಹಾಗೆ ಕನಸುಗಳು ಸ್ಪಷ್ಟವಾಗ್ತಾ ಹೋಗ್ತವೆ. ಹೊಸ ವ್ಯಕ್ತಿ ಆಗಿರ್ಬೋದು, ಅವಕಾಶ ಆಗಿರ್ಬೋದು, ಶಾಂತಿ ಆಗಿರ್ಬೋದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ. ನೀವು ನಿಮ್ಮ ಶಕ್ತಿಗೆ ಮರಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ.
ಹಾಗಾಗಿ ಒಂದು ಅಫರ್ಮೇಷನ್ ಕೋಡನ್ನು ನೀವು ಬಳಕೆ ಮಾಡ್ಕೊಳ್ಳಿ ದಿನನಿತ್ಯ. ಅಂದರೆ ಕಟ್, ಕ್ಲಿಯರ್, ಎಂಡ್, ನ್ಯೂ ಬಿಗಿನಿಂಗ್. ಅಂದರೆ ಇಂದು ರಾತ್ರಿ ಮಲಗುವ ಮೊದಲು ಇವತ್ತಿಂದ ಈ ಕ್ಷಣದಿಂದ ನನ್ನ ಹಳೆಯ ನೋವು, ನೆನಪು ಎಲ್ಲವನ್ನ, ಒಂದು ಕೆಟ್ಟದನ್ನು, ಯಾವ ರೀತಿ ಒಂದು ನೆಗೆಟಿವ್ ಎನರ್ಜಿ ಇಲ್ಲ ಯಾವುದೋ ಒಂದು ಒತ್ತಡ ನಿಮ್ಮನ್ನು ಕಾಡ್ತಾ ಇತ್ತಲ್ಲ ಆ ಎಲ್ಲ ವಿಚಾರಗಳನ್ನು ಬಿಟ್ಟುಬಿಟ್ಟಿದ್ದೀನಿ. ನಾನು ನಾಳೆಯ ಶುರು ಒಂದು ಶಕ್ತಿಶಾಲಿ, ಒಂದು ಮುಕ್ತವಾದ ಆತ್ಮ ಸ್ವತಂತ್ರತೆಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದನ್ನೆಲ್ಲ ನಾನು ಸಾಧನೆ ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಒಂದು ಕನಸನ್ನು ಕಾಣ್ತಾ ನಿಮ್ಮ ಸುಪ್ತ ಮನಸ್ಸಿಗೆ ಒಂದು ಸಂದೇಶವನ್ನು ರವಾನಿಸ್ತಾ ಮಲ್ಕೊಳ್ಳಿ. ಆ ಸಂದೇಶ ನೀವು ನಂಬಿದ ಗುರುವೋ ಇಲ್ಲ ದೇವರೋ ಇಲ್ಲ ಬ್ರಹ್ಮಾಂಡ ಅಂತಿರೋ ಅದಕ್ಕೆ ಹೋಗಿ ತಾಗತ್ತೆ. ಅಂದರೆ ಆ ಸಂದೇಶ ಹೋಗಿ ಅವರಿಗೆ ರವಾನೆ ಆಗತ್ತೆ. ಅಲ್ಲಿಗೆ ನಿಮ್ಮ ಒಂದು ಸಮರ್ಪಣಾ ಭಾವದ ಮೇಲೆ ಆ ಶಕ್ತಿ ಮರುಕಳಿಸಿ ನಿಮಗೆ ಒಂದು ವಿಚಾರದಲ್ಲಿ ಪರಿವರ್ತನೆ, ಒಂದು ಅವಕಾಶ ಸಿಗೋದು, ಹಾಗೆ ಒಂದು ಹೊಸ ಜೀವನ ಆಗಿರ್ಬೋದು, ಒಂದು ಪರಿವರ್ತನೆ ಆಗಿರ್ಬೋದು, ಎಲ್ಲದರ ಮೂಲಕ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಎನರ್ಜಿ ಈಗ ಶುದ್ಧೀಕರಣದ ಹಂತದಲ್ಲಿದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸು ಈಗ ಹೇಳ್ತಾ ಇದೆ, ಇದು ಆಗೋದಿಲ್ಲ, ತಡವಾಗ್ತಾ ಇದೆ, ನನ್ನಿಂದ ಇನ್ನೂ ಕಾಯಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವೇ ಇಲ್ಲ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಇಲ್ಲಿಯ ವಾದ ಶುರು ಮಾಡ್ತಾ ಇದ್ದೀರಾ. ಮನಸ್ಸು ಭಯದಿಂದ ಮಾತನಾಡ್ತಾ ಇದೆ, ಆತ್ಮ ಸತ್ಯದಿಂದ ಹೇಳ್ತದೆ ನಿನ್ನಿಂದ ಆಗ್ತದೆ, ಮುಂದೆ ಹೋಗು ಅನ್ನೋ ರೀತಿಲಿ. ಹಾಗಾಗಿ ಎರಡು ಮಾತುಗಳಲ್ಲಿ ಯಾವ ಮಾತನ್ನು ಆಲಿಸ್ಬೇಕು ಅನ್ನೋದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದೆ. ಹಣದ ಅವಶ್ಯಕತೆ ಇದೆ, ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಇದ್ದೀರಾ. ಅದು ವ್ಯಾಪಾರದಲ್ಲೇ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ವಿಚಾರದಲ್ಲಿ ಹಣದಲ್ಲಿ ನಿಮಗೆ ಪ್ರಗತಿ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ನೀವು ಒಂದು ಸಮೃದ್ಧ ವ್ಯಕ್ತಿಯಂತೆ ನಿಮ್ಮ ನಡೆ ನುಡಿಯನ್ನು ಇಟ್ಕೊಳ್ಬೇಕು. ಅಂದರೆ ಯಾವಾಗಲೂ ಹಣ ಅಂದರೆ ನನಗೆ ಇಷ್ಟ ಇಲ್ಲ, ಇಲ್ಲ ಹಣದ ಬಗ್ಗೆ ಒಂದು ತಾತ್ಸಾರ ಆಗಿರ್ಬೋದು, ಇಲ್ಲ ಅಂದರೆ ಅದನ್ನು ನೀವು ಯಾವುದಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ರೀತಿಲಿ ನಿಮ್ಗೆ ಏನಾದರೂ ಒಂದು ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ. ಈ ರೀತಿ ಎಲ್ಲ ಆದಾಗ ಒಂದು ಹಣದ ಕೊರತೆ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಅಂದರೆ ಹಣಕ್ಕೆ ಗೌರವ ಕೊಡಿ. ಅದು ಒಂದು ಹೈ ಎನರ್ಜಿ ಇರುವ ವಸ್ತು ಆಗಿರೋದು ಅಷ್ಟೇ ಅಲ್ಲದೆ ಅದು ಲಕ್ಷ್ಮಿಯ ಪ್ರತಿರೂಪ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಹಣ ಬೇಕು, ಯಾವುದೇ ಒಂದು ವಿಚಾರದಲ್ಲಿ ಹಣವನ್ನು ನೀವು ಗಳಿಸಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಯಸ್ತಾ ಇದ್ದೀರಾ. ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ರೂ ಕೂಡ ಹಣದ ವಿಚಾರದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾ ಇಲ್ಲ ಅಂದರೆ ಸಮೃದ್ಧ ವ್ಯಕ್ತಿಯಂತೆ ನಿಮ್ಮ ನಡೆನುಡಿ ಇರಬೇಕು. ಪ್ರೀತಿ ಬೇಕು ಅಂಥೇಳಿ ಬಯಸ್ತಾ ಇದ್ದೀರಾ ಅಲ್ವಾ. ತಂದೆ ತಾಯಿಯದ್ದಾಗಿರ್ಬೋದು, ಗಂಡನದ್ದಾಗಿರ್ಬೋದು, ಹೆಂಡತಿಯದ್ದಾಗಿರ್ಬೋದು, ಇಲ್ಲ ಪ್ರೇಮಿಗಳದ್ದೇ ಆಗಿರ್ಬೋದು. ಈ ರೀತಿ ಪ್ರೀತಿ ಬೇಕು ಅಂಥೇಳಿ ಬಯಸ್ತಾ ಇದ್ದೀರಾ ಅಂದರೆ ಪೂರ್ಣತೆಯಿಂದ ವರ್ತಿಸಬೇಕು. ಆ ಪ್ರೀತಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಲಿ. ಅಂದರೆ ಈ ಪ್ರೆಸೆಂಟ್ ಟೆನ್ಸಲ್ಲಿ ಅದರ ಒಂದು ಅನುಭವವನ್ನು ನೀವು ಖುಷಿಯಿಂದ ತಗೊಳ್ಬೇಕು. ಆಗ ಮಾತ್ರ ಅದು ನಿಮಗೆ ಸಿಗುತ್ತೆ. ಅಂದರೆ ಅದರ ಬಗ್ಗೆ ಒಂದು ಸಂದೇಹ, ಇಲ್ಲ ಅಂದರೆ ಅವ್ರಿಗೆ ಬೈಯೋದು, ಇಲ್ಲ ಅಂದರೆ ಅದರ ಮಧ್ಯಪ್ರವೇಶದಲ್ಲಿ ಆದವರಿಗೆ ಬೈಯೋದು, ಈ ರೀತಿಯಾಗಿ ನೆಗೆಟಿವ್ ಥಾಟ್ಸ್ಗಳ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಸುಳಿಬಾರ್ದು. ನಿಮಗೆ ಬೇಕಾ ಆ ಒಂದು ಪ್ರೀತಿಯ ಬಗ್ಗೆ ನೀವು ಪೂರ್ಣತೆಯಿಂದ ವರ್ತಿಸ್ಬೇಕಷ್ಟೆ. ಆಗ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ನಿಮಗೆ ಗೌರವ ಬೇಕಾ, ಯಾವುದೋ ಒಂದು ಜಾಗದಲ್ಲಿ ಗೌರವವನ್ನು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮಗೆ ನೀವು ಮೊದಲು ಗೌರವವನ್ನು ಕೊಟ್ಕೊಳ್ಳೋದನ್ನು ಕಲಿಬೇಕು. ಇಲ್ಲಿ ಒಂದು ಬ್ರಹ್ಮಾಂಡವೇ ಆಗಿರ್ಬೋದು, ನೀವು ನಂಬಿದ ಗುರು ಆಗಿರ್ಬೋದು, ದೇವತೆಗಳಾಗಿರ್ಬೋದು, ನಿಮ್ಮ ಕೋರಿಕೆಗಿಂತ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕೋರಿಕೆಗಳು ಸಂದೇಹವಾಗಿ ಇರ್ತವೆ. ಅಂದರೆ ಕೆಲವೊಂದು ಸಾರಿ ನಿಮಗೆ ನಂಬಿಕೆಯೂ ಇರುತ್ತೆ, ನಂಬಿಕೆ ಕಳ್ಕೊಂಡು ಬಿಡ್ತೀರಾ ಅಂದರೆ ಅದರಲ್ಲಿ ಸ್ವಲ್ಪ ತಡವಾದಾಗ. ಹಾಗಾಗಿ ಪೂರ್ಣವಾಗಿ ಆಗ ಆ ಪ್ರತಿಕ್ರಿಯೆ ನಿಮಗೆ ಸಿಗೋದಿಲ್ಲ. ಅಂದರೆ ಆ ಒಂದು ಎನರ್ಜಿ, ಅದು ದೇವರ ಎನರ್ಜಿ ಆಗಿರ್ಬೋದು, ಪ್ರಕೃತಿಯ ಎನರ್ಜಿ ಆಗಿರ್ಬೋದು, ನಿಮಗೆ ಪೂರ್ಣ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೀವು ಒಂದು ವೈರ್ ಕನೆಕ್ಷನ್ನ ಕೊಟ್ಟಿರ್ತೀರ, ಒಂದು ಲೈಟ್ ಆನ್ ಆಗಬೇಕು ಅಂತೇಳಿ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆ ಲೈಟ್ ಆನ್ ಆಗೋದಿಲ್ಲ ಅಲ್ವಾ. ಅಲ್ಲಿಗೆ ಅದೇ ರೀತಿ ಇಲ್ಲಿ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ. ನಿಮ್ಮಲ್ಲೇ ಒಂದು ಸಂದೇಹ ಇದೆ, ನಿಮ್ಮ ಕೋರಿಕೆ ಇದೆ ಭಗವಂತನಲ್ಲಿ, ಆದರೂ ಕೂಡ ಅದರಲ್ಲಿ ಒಂದು ಮಧ್ಯೆ ಸಂದೇಹ ಇದೆ. ಆ ಕಡೆ ಈ ಕಡೆ ಮತ್ತು ಅಲ್ದಾಡ್ತಾ ಇದ್ದೀರಾ. ಒಂದು ಕಡೆ ಪ್ರಾರ್ಥನೆಯನ್ನು ಇಟ್ಟಿದ್ರೂ ಕೂಡ ಬಲವಾದ ವಿಶ್ವಾಸದೊಂದಿಗೆ. ಹೀಗೆಲ್ಲ ಆದಾಗ ನಿಮ್ಮ ಎನರ್ಜಿ ಬೇರೆ ಕಡೆ ಕನ್ವರ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅರ್ಥ. ಹಾಗಾಗಿ ಅದರಲ್ಲಿ ಅಡೆತಡೆ ಉಂಟಾಗ್ತದೆ. ನೀವು ಯಾವಾಗ ಪರಿಪೂರ್ಣವಾಗಿ ಗುರುವಿನಲ್ಲಿ ವಿಶ್ವಾಸವಿಟ್ಟು ಶರಣಾದಾಗ, ಅದು ಯಾವುದೇ ಒಂದು ಶಕ್ತಿಯನ್ನು ನೀವು ನಂಬ್ತಾ ಇದ್ದೀರಾ ಅಂದಾಗ, ಅದು ಗುರುವಿನ ಶಕ್ತಿ, ಯೂನಿವರ್ಸ್ ಶಕ್ತಿ ಆಗಿರ್ಬೋದು, ಹಾಗೆ ನೀವು ನಂಬಿದ ದೈವ ಶಕ್ತಿಗಳ ಶಕ್ತಿ ಆಗಿರ್ಬೋದು, ನಿಮಗೆ ಪ್ರತಿಕ್ರಿಯೆ ಕೊಡುತ್ತೆ ಎನರ್ಜಿಯ ಮೂಲಕ. ಹಾಗಾಗಿ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇರಬೇಕು ಅಂತೇಳಿ ನೀವೀಗ ನಿಮ್ಮನ್ನು ಕೇಳ್ಕೊಳ್ಬೇಕು. ಯಾರೆಲ್ಲ ಒಂದು ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಡೆತಡೆ ಉಂಟಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಅವರು ಅಂದರೆ ಅವರಿಗೆ ಇಲ್ಲಿ ಗುರುವೇ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನು ಸಂದೇಹರಹಿತನಾಗಿ ವಿಶ್ವಾಸದಿಂದ ದೃಢವಾದ ಸಮರ್ಪಣೆ ಭಾವದಿಂದ ನನ್ನಲ್ಲಿ ಆ ಯಾಚನೆಯನ್ನು ಇಟ್ಟಿದೆಯಾ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ನೀವೇ ಕೊಡಬೇಕಾಗಿದೆ. ಅದೇ ರೀತಿ ಎನರ್ಜಿ ಇಲ್ಲಿ ಬರ್ತಾ ಇದೆ.
ನೀವಷ್ಟೇ ಅಲ್ಲ ಗುರುವನ್ನು ಪ್ರಶ್ನೆ ಕೇಳೋದು, ಯಾಕೆ ಬಾಬಾ ಹೀಗೆ ಮಾಡಿದೆ, ನಾನು ಅಷ್ಟೊಂದು ಪೂಜೆ ಮಾಡಿದೆ, ವ್ರತ ಮಾಡಿದೆ, ಏನೆಲ್ಲ ಪ್ರಯತ್ನ ಪಟ್ಟೆ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ನಾನು ಅಂದ್ಕೊಂಡಿದ್ದು ನಂಗೆ ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ನೀವು ಅಷ್ಟೇ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಗುರುವೇ ನಿಮಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀನು ಹಾಗಾದರೆ ಅಷ್ಟೊಂದು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಆ ವಿಚಾರವನ್ನು ಶರಣಾಗಿಸಿ ನಿಸ್ಸಂದೇಹವಾಗಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದೆಯಾ? ಪಟ್ಟಿದ್ರೆ ಖಂಡಿತ ನಿನ್ನ ಇಚ್ಛೆ ತಕ್ಷಣವೇ ಈಡೇರುತ್ತೆ, ಹೆದರಬೇಡ ಅನ್ನೋ ರೀತಿಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ಕೊಳ್ಳಿ. ಆ ಒಂದು ಯಾಚನೆಯ ಒಂದು ಭಾವನೆ ಏನಿರುತ್ತಲ್ಲ, ಅದರಲ್ಲಿ ಏನಾದರೂ ಸಂದೇಹ ಇದ್ದರೆ ಅದನ್ನು ತಿದ್ದಿಕೊಂಡು ಮತ್ತೊಮ್ಮೆ ನೀವು ಪರಿಪೂರ್ಣವಾಗಿ ಶರಣಾಗಿ. ಖಂಡಿತ ನಿಮಗೆ ತಕ್ಷಣವೇ ಆಗ್ಬೋದು. ಅದು ನ್ಯಾಯ ವಿಚಾರದಲ್ಲೇ ಆಗಿರ್ಬೋದು, ಅಂದರೆ ಕೋರ್ಟು ಕಚೇರಿಯ ವಿಚಾರದಲ್ಲೇ ಆಗಿರ್ಬೋದು, ಇನ್ಯಾವುದೇ ರೀತಿಯ ಒಂದು ಸಂತಾನದ ವಿಚಾರದಲ್ಲಾಗಿರ್ಬೋದು, ವಿವಾಹದ ವಿಚಾರದಲ್ಲಾಗಿರ್ಬೋದು, ಕೆಲಸದ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು, ಮನೆ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು, ಇಲ್ಲ ಒಂದು ಮಕ್ಕಳ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತ ಹೇಳಿ ಬಯಸ್ತಾ ಇದ್ರಲ್ಲ, ನೀವು ಸಂದೇಹ ರಹಿತರಾಗಿ ನಿಷ್ಕಲ್ಮಶ ಭಾವದಿಂದ ಪರಿಪೂರ್ಣವಾಗಿ ಶರಣಾಗಿ ಪ್ರಾರ್ಥನೆ ಇಟ್ಟಿದ್ದೀರಾ. ಯಾವುದೇ ರೀತಿ ಕೊಂಚ ಕೂಡ ಸಂದೇಹ ಇಲ್ಲ, ಬೈಕೊಳ್ತಾ ಇಲ್ಲ ನಿಮ್ಮನ್ನು ನೀವು, ಹಾಗೆ ದೇವರನ್ನು. ಅಂದರೆ ಯಾಕಿಷ್ಟು ತಡ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಅಷ್ಟೊಂದು ನಂಬಿಕೆ. ಅಂದರೆ ಎಷ್ಟು ಅಂದರೆ, ಒಂದು ಮಗು ಇದೆಯಲ್ಲ, ಸಣ್ಣ ಮಗು ಎಲ್ಲೇ ಹೋಗಿರಲಿ, ಅದು ಜಾತ್ರೆಯಲ್ಲೇ ಹೋಗಿರಲಿ ಅಮ್ಮನ ಜೊತೆಗೆ ಜಾತ್ರೆಗೆ, ಆ ಸಮಯದಲ್ಲಿ ಜಾತ್ರೆಯಲ್ಲಿದ್ದೀನಿ, ಇಷ್ಟು ಜನ ರಾಶಿಯ ಮಧ್ಯೆ ನಾನಿದ್ದೀನಿ, ನಾನು ಕಳೆದು ಹೋಗ್ಬೋದು ಅನ್ನೋ ಒಂದು ಸಂದೇಹ ಇಲ್ಲದೆ ತಾಯಿಯ ಮಡ್ಲಲ್ಲಿ ಮಲಗತ್ತಲ್ಲ, ಆ ರೀತಿ ಸಂದೇಹ ರಹಿತರಾಗಿ ನೀವು ಗುರುವಿನ ಶರಣದಲ್ಲಿದ್ದೀರಾ, ಆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ನೀವು ವಾಸ್ತವವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕಂಡುಕೊಂಡಾಗ ಉತ್ತರ ನಿಮಗೆ ಮಾರನೇ ದಿನವೇ, ನಾಳೆ ದಿನವೇ ಸಿಗ್ಬೋದು. ಅದನ್ನು ಕ್ಷಮಾಪಣೆ ಕೇಳುವ ಮೂಲಕ ಸರಿಪಡಿಸ್ಕೊಳ್ತಿರೋ, ಪಶ್ಚಾತ್ತಾಪ ಪಟ್ಟು ಸರಿಪಡಿಸ್ಕೊಳ್ತಿರೋ, ಒಟ್ಟಾರೆಗೆ ಈ ರಾತ್ರಿ ಅದರಲ್ಲಿರುವ ಒಂದು ನ್ಯೂನತೆಗಳನ್ನು ಸರಿಪಡಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿ ಅದರಲ್ಲಿ ಬಂದಿರುವ ಬಾಧೆಗಳು, ಅಡ್ಡಿ ಆತಂಕಗಳು ದೂರವಾಗ್ತವೆ. ಪರಿಪೂರ್ಣವಾಗಿ ಆ ಕೆಲಸ ನಾಳೆ ನಾಡದ್ರಲ್ಲೇ ಆಗತ್ತೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಈಗ ಯಾವ ಪರಿಸ್ಥಿತಿ ಅಂದರೆ, ಇನ್ನೇನು ಕೊನೆ ಹಂತದಲ್ಲಿದ್ದೀನಿ, ಬಿದ್ದು ಬಿಡ್ತೀನಿ, ಎದ್ದೇಳೋಕ್ಕೆ ಆಗೋದಿಲ್ಲ, ಮುಗೀತು, ಎಲ್ಲ ಮುಗೀತು ನನ್ನ ಜೀವನದಲ್ಲಿ, ನಾನು ಅಂದ್ಕೊಂಡಿದ್ದೆಲ್ಲ ನನ್ನಿಂದ ದೂರ ಆಗ್ತಾ ಇದೆ, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ನನ್ನನ್ನು ಯಾರೋ ಹಿಂಸೆ ಮಾಡ್ತಾ ಇದ್ದಾರೆ, ಇಲ್ಲ ದೂರ ಆಗ್ತಾ ಇದ್ದಾರೆ, ಮದುವೆ ತುಂಬ ವರ್ಷ ಆಗಿದೆ ಆಗ್ತಾ ಇಲ್ಲ ಅಂತೇಳಿ ಕಡೆಗಣಿಸ್ತಾ ಇದ್ದಾರೆ, ಇನ್ಯಾವುದೇ ರೀತಿ ವಿಚಾರ ಇರ್ಬೋದು, ಕೊನೆ ಹಂತದಲ್ಲಿದೆ, ಈಗ ನಿಮಗೇನೂ ದಾರಿನೇ ಕಾಣಿಸ್ತಾ ಇಲ್ಲ ಅಂದವರಿಗೂ ಕೂಡ ಇಲ್ಲಿ ಹೊಸ ಆರಂಭದ ದಾರಿಯನ್ನು ಸೂಚಿಸ್ತಾ ಇದ್ದಾರೆ. ಇನ್ನೊಮ್ಮೆ ಪ್ರಾರ್ಥಿಸು ಸಂದೇಹ ರಹಿತರಾಗಿ ಅನ್ನೋ ರೀತಿಯಲ್ಲಿ ನಿಮಗೆ ಇಲ್ಲಿ ಗುರು ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಇಲ್ಲಿ ಬದಲಾವಣೆ ಮಹತ್ತರವಾದ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು. ಇಲ್ಲಿ 2 ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ, ಯಾಕಂದರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಜನರಲ್ ಆಗಿ ಇಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ತಿದ್ದಿಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಪ್ರಾರ್ಥನೆಯ ಮೂಲಕ ನೀವು ತಿದ್ದುಕೊಂಡು ಸರಿಪಡಿಸ್ಕೊಳ್ಳಿ, ಖಂಡಿತ ಸಂದೇಹ ರಹಿತರಾಗಿ. ಆಗ ನಿಮಗೆ ಆ ಗುರುವಿನಿಂದ ನಿಮ್ಗೇನು ಬೇಕೋ ಅದು ಸಿಗುತ್ತೆ. ಕರ್ಮ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಕಾಡ್ತಾ ಇದ್ದರೂ ಕೂಡ ಆ ಕರ್ಮದ ಪ್ರಮಾಣವನ್ನು ತಗ್ಗಿಸ್ತಾರೆ, ಆ ಭಾರವನ್ನು ಭರಿಸ್ತಾರೆ. ಯಾಕಂದರೆ ಅವರ ವಚನವೂ ಅದಾಗಿದೆ. ಹಾಗಾಗಿ ನೀವು ಎಷ್ಟು ಅವರಲ್ಲಿ ವಿಶ್ವಾಸವಿಟ್ಟು ಸಮರ್ಪಣೆ ಆಗ್ತಿರೋ ಅದೇ ರೀತಿ ಅವರು ನಿಮಗೆ ಪ್ರತಿಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನೂ ಅಡ್ಡದಾರಿಯನ್ನಾಗಿರ್ಬೋದು, ಇಲ್ಲ ಆತುರತೆಯ ಸ್ವಭಾವವನ್ನಾಗಿರ್ಬೋದು, ಎಲ್ಲ ಬೇಗನೆ ಆಗಬೇಕು, ವೇಗದಲ್ಲಿ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಹಿಂಬಾಲಿಸಬೇಡ. ಯಾರಿಗೂ ಕೂಡ ಅಂಟ್ಕೊಳ್ಬೇಡ, ಅವರಿಂದನೇ ಆಗುತ್ತೆ, ಇವರಿಂದನೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಇನ್ನೂ ಒಂದು ಭರವಸೆನ ಇಟ್ಕೊಳ್ಳೋದಕ್ಕಿಂತ ನೀನು ಭಗವಂತನಲ್ಲೇ ಆ ವಿಶ್ವಾಸವನ್ನು ಇಟ್ಕೋ ಅನ್ನೋ ರೀತಿಲಿ ಮನುಷ್ಯರನ್ನು, ಅಂದರೆ ಸಂಬಂಧಗಳಲ್ಲೇ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ಜನರಲ್ಲಾಗಿರ್ಬೋದು, ಕಾಡಾಡಿ ಬೇಡಿಕೊಳ್ಳುವುದಕ್ಕಿಂತ ಭಗವಂತನಲ್ಲಿ, ಗುರುವಿನಲ್ಲಿ ವಿಶ್ವಾಸವಿಟ್ಟು ಬೇಡಿಕೋ ಅನ್ನೋ ರೀತಿಲಿ ಬರ್ತಾಯಿದೆ. ನೀವು ನಿಮ್ಮ ಶಾಂತಿಯಲ್ಲಿ ನಿಂತಾಗ ಎಲ್ಲವೂ ನಿಮ್ಮ ಕಡೆ ಬರುವ ಅನುಭವ ಆಗತ್ತೆ. ಕೊಂಚ ತಡವಾಗ್ಬೋದು, ಆ ತಡದಲ್ಲಿ ಏನಿದೆ ನಿಮ್ಮನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶವಿದೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಬೆಳಗ್ಗೆ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ 21 ದಿನಗಳ ಕಾಲ 2 ದೀಪಗಳನ್ನು ಬೆಳಗಿಸಿ, ತುಪ್ಪದ ದೀಪ ಇಲ್ಲ ಕೊಬ್ಬರೆಣ್ಣೆಯ ದೀಪವೇ ಆಗಬೇಕು. ಬೆಳಗಿಸಿ ಕಣ್ಮುಚ್ಚಿ ನಿಮ್ಮ ಹೃದಯದ ಮಧ್ಯದಲ್ಲಿ ಚಿನ್ನದ ಬೆಳಕು ಇದೆ ಅನ್ನೋ ರೀತಿಯಲ್ಲಿ ಕಲ್ಪಿಸಿಕೊಂಡು ಒಂದು ಪ್ರಾರ್ಥನೆ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ, ಅಫರ್ಮೇಷನ್ ಮಾಡ್ತಾ ಹೋಗಿ, ಖಂಡಿತ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ. ಆದರೆ ಇಲ್ಲಿ ಮತ್ತೊಮ್ಮೆ ನಿಮಗೆ ಒಂದು ವಿಚಾರ ರೆಸನೆಂಟ್ ಆಗ್ತದೆ, ಸಂದೇಹ ರಹಿತರಾಗಿ ಅಫರ್ಮೇಷನ್ ಮಾಡಬೇಕಾಗತ್ತೆ. ಅಂದರೆ ಯಾವುದೇ ರೀತಿ ಕೊಂಚ ಸಂದೇಹ ಇರಬಾರ್ದು, ನಾನು ಬೇಡಿದ್ದು ನನಗೆ ಸಿಕ್ಕೇ ಸಿಗುತ್ತೆ. ಅದರ ಅನುಭವವನ್ನು ನೀವು ಅನುಭವಿಸಿದಾಗ ಖಂಡಿತ 21 ದಿನದ ಒಳಗೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ. ಕನ್ಸೀವ್ ಆಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಆಗುತ್ತೆ. ಪ್ರಾತಃ ಕಾಲದಲ್ಲೇ ಯಾಕೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಯಾಕೆ, ನಿಮ್ಮ ದೇಹದ ಬಲಭಾಗದ ಎದೆಯ ಮಿಡಿತ ಅಂದರೆ ಸೂರ್ಯನಾಡಿ ಪ್ರಬಲಗೊಳ್ಳುತ್ತೆ ಈ ಸಮಯದಲ್ಲಿ. ಹಾಗಾಗಿ ಅಂದರೆ ಸೂರ್ಯ ಉದಯವಾಗುವ ಸಮಯ ಅಂದರೆ 1-2 ತಾಸುಗಳ ಮುಂಚೆ ಬ್ರಾಹ್ಮಿ ಸಮಯ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಆ ನಾಡಿ ಅದಕ್ಕೆ ಸ್ಪಂದಿಸುತ್ತೆ. ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಭಗವಂತನ ಅಂಶ ನಾವಾಗಿದ್ದೀವಿ ಅಂದರೆ
ನಮಗೂ ಕೂಡ ಅವರ ಶಕ್ತಿಗಳಿರ್ತವೆ. ಅವುಗಳನ್ನು ನಮಗೆ ಯಾವ ರೀತಿ ಅವುಗಳನ್ನು ಸ್ಥಿರಗೊಳಿಸ್ಕೊಳ್ಬೇಕು, ಯಾವ ರೀತಿ ಅದನ್ನು ಚಲನೆಗೊಳಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ನಮ್ಮಲ್ಲೇ ಇರುವ ಶಕ್ತಿಗಳ ಕೊರತೆಯಿಂದ, ಅಂದರೆ ಕಂಡುಕೊಳ್ಳುವ ಕೊರತೆಯಿಂದ ನಮಗೆ ಕೆಲವೊಂದು ಆಸೆಗಳು ಪೂರ್ಣಗೊಳ್ಳೋದಿಲ್ಲ. ಹಾಗಾಗಿ ಬೆಳಗ್ಗೆ ನೀವು ದೀಪ ಬೆಳಗೋದ್ರಿಂದ ನಿಮಗೆ ಆ ಶಕ್ತಿ ಇಂಪ್ರೂವ್ ಆಗುತ್ತೆ. ಅದರಿಂದ ನಿಮ್ಮ ಅಫರ್ಮೇಷನ್ ಕೈಗೂಡುತ್ತೆ. ಹಾಗೆ ಸಂಜೆ ಕೂಡ 2 ದೀಪಗಳನ್ನು ಬೆಳಗಬೇಕು. ಅದು ಕೂಡ ಗೋಧೂಳಿ ಲಗ್ನದಲ್ಲಿ ಒಂದು 6 ಗಂಟೆ ಇಲ್ಲ 5:30ಯಿಂದ 6:30 ಒಳಗೆ. ಇದು ನಿಮ್ಮ ದೇಹದ ಎದೆಯ ಭಾಗದ ಒಂದು ಎಡನಾಡಿಯನ್ನು, ಅಂದರೆ ಎಡಭಾಗದಲ್ಲಿರುವ ಚಂದ್ರನಾಡಿಯನ್ನು ಪ್ರಬಲಗೊಳಿಸುತ್ತೆ. ಇದರಿಂದ ಶಾಂತವಾಗುತ್ತೆ, ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ, ಮನಸ್ಸಿನಲ್ಲಿರುವ ಚಂಚಲತೆ ಸಮತೋಲನಕ್ಕೆ ಬರುತ್ತೆ, ಹಿಡಿತಕ್ಕೆ ಬರುತ್ತೆ. ಅಂದರೆ ಗಂಡ ಹೆಂಡತಿಯ ಮಧ್ಯೆ ಒಂದು ಪ್ರೀತಿಯ ಬಾಂಧವ್ಯ ಹೆಚ್ಚಾಗುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗುವ ದೀಪದ ಒಂದು ಬೆಳಕು ಸೂರ್ಯನಾಡಿಯನ್ನು ಇಂಪ್ರೂವ್ ಮಾಡಿದರೆ, ಸಂಜೆ ಶಾಂತವಾದ ಸಮಯದಲ್ಲಿ ಬೆಳಗುವ ದೀಪಗಳು ನಿಮ್ಮ ಚಂದ್ರನಾಡಿಯನ್ನು ಇಂಪ್ರೂವ್ ಮಾಡುತ್ತೆ. ಇದರಿಂದ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಖಂಡಿತ ನೀವು ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ, ನಿಮ್ಮನ್ನು ಹುಡುಕಿಕೊಂಡು ನೀವು ಏನು ಬಯಸ್ತೀರೋ ಆ ಎನರ್ಜಿ ಬಂದೇ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ. ದೀಪ ನಿಮ್ಮ ಒಂದು ಶಕ್ತಿಯನ್ನಾಗಿರ್ಬೋದು, ಹಾಗೆ ನಿಮ್ಮ ಒಂದು ಯುಕ್ತಿಯನ್ನಾಗಿರ್ಬೋದು, ಹಾಗೆ ನಿಮ್ಮ ಒಂದು ಇಚ್ಛೆಯನ್ನಾಗಿರ್ಬೋದು ಕೇಂದ್ರೀಕರಿಸುತ್ತೆ. ಆ ಶುದ್ಧವಾದ ತುಪ್ಪದ ಇಲ್ಲ ಆ ಎಣ್ಣೆಯ ಒಂದು ಪರಿಮಳ ಆಗಿರ್ಬೋದು, ಆ ಬೆಳಕಾಗಿರ್ಬೋದು, ನಿಮ್ಮ ಸುತ್ತ ಒಂದು ಸಾತ್ವಿಕ ಪ್ರಭೆಯನ್ನು, ಅಂದರೆ ಇದನ್ನೇ ಶುದ್ಧ ಔರ ಅನ್ನೋದು. ಹಾಗಾಗಿ ಈ ಔರ ಸ್ಟ್ರಾಂಗ್ ಆಗ್ತಾ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿರುವ ಅನಗತ್ಯ ಸಮಸ್ಯೆಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ಇಲ್ಲ ಯಾವುದೋ ರೀತಿಯ ನಿಮ್ಮ ದೇಹದಲ್ಲಿರುವ ಒಂದು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗ್ತವೆ. ಅಂದರೆ ನಿಮ್ಮ ದೇಹ ಹೀಲ್ ಆಗುತ್ತೆ, ನಿಮ್ಮ ಔರ ಪರಿಶುದ್ಧವಾಗುತ್ತೆ. ಇದು ಈಗಿನ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ದೀವಿ ಅಂದರೂ ಕೂಡ ಇದು ನಮ್ಮ ಶುದ್ಧ ಸಂಪ್ರದಾಯವಾದ ಹಿಂದಿನ ಆಚರಣೆ, ನಮ್ಮ ಪೂರ್ವಜರ ಆಚರಣೆಯಾಗಿದೆ. ಹೇಗಂದರೆ ನಾವು ಸ್ನಾನ ಮಾಡಬೇಕಾದ್ರೆ ಹಿಂದಿನ ದಿನಗಳಲ್ಲಿ ಉಪ್ಪು ಹಾಕ್ಕೊಳ್ಳೋದು, ಇಲ್ಲ ಬೇವಿನ ಎಲೆ ಹಾಕ್ಕೊಳ್ಳೋದು, ತುಳಸಿಯ ದಳ ಹಾಕ್ಕೊಳ್ಳೋದು, ಚಿಟಿಕೆ ಅರಿಶಿಣ ಹಾಕ್ಕೊಳ್ಳೋದು, ಇಲ್ಲ ಇನ್ನೂ ತುಂಬ ಹರ್ಬ್ಸ್ಗಳನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾ ಇದ್ವಿ. ಇದರಿಂದ ನಮ್ಮ ಒಂದು ಎನರ್ಜಿ, ಅಂದರೆ ಔರ ಶುದ್ಧವಾಗೇ ಇರ್ತಿತ್ತು. ಹಾಗೆ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಏನಾಗಿರ್ಬೋದು ಬೀಳ್ತಿರ್ಲಿಲ್ಲ. ಆದರೆ ಈಗ ಅದನ್ನು ಮೂಢನಂಬಿಕೆ ಅನ್ನುವ ರೀತಿಯಲ್ಲಿ ಅದನ್ನು ಬದಿಗೊತ್ತಿ ನಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಂದುಕೊಂಡಿದ್ದಕ್ಕೂ ಕಾರಣ ಕೆಲವೊಂದು ಸರಿ ನಮ್ಮ ಔರ ಎಲ್ಲೋ ಒಂದು ರೀತಿಯಲ್ಲಿ ಹಳಿ ತಪ್ಪಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಿಂದನೂ ಕೂಡ ಕೆಲವರಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಯಾವುದೋ ಒಂದು ಮೃಗ ಮಾಯೆಯ ಹಿಂದೆ ಓಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಕುಸಿತಾ ಇದೆ. ನಿಜವಾದ ಒಂದು ಅವಕಾಶ ನಿಮ್ಮ ಮುಂದೆ ನಿಲ್ಲುತ್ತೆ ನೀವು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸ್ಕೊಂಡಾಗ. ಇಂದು ರಾತ್ರಿ ಮಲಗುವ ಮುನ್ನ 3 ಬಾರಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ, ನಿಮ್ಮ ಇಷ್ಟ ದೇವರನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಬಯಸಿದ್ದು ನನ್ನ ಜೀವನಕ್ಕೆ ಸುರಕ್ಷಿತವಾಗಿ, ಅದು ಪ್ರೀತಿಯೇ ಆಗಿರ್ಬೋದು, ಮಗುವೇ ಆಗಿರ್ಬೋದು, ಇಲ್ಲ ಕೆಲಸವೇ ಆಗಿರ್ಬೋದು, ಇಲ್ಲ ವಿವಾಹವೇ ಆಗಿರ್ಬೋದು, ಪ್ರವೇಶಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅಫರ್ಮೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ ಮಲಗಿ. 7 ದಿನ ಇಲ್ಲ 21 ದಿನ ಅಫರ್ಮೇಷನ್ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಇನ್ನಷ್ಟು ಶಕ್ತಿಶಾಲಿ ಆಗ್ತೀರಾ ನೀವು. ಹಾಗೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ, ಇದರಿಂದ ನಿಮ್ಮ ಜೀವನದಲ್ಲಿ ಅಂದ್ಕೊಂಡದನ್ನು ನೀವು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗಿನ ಒಂದು ಎನರ್ಜಿ ಕನೆಕ್ಟ್ ಆಗಿತ್ತು. ಆ ಕಾರ್ಡ್ಗಳ ವಿಚಾರ ಅದೇ ರೀತಿ ಬಂದಿತ್ತು. ಅದನ್ನು ನಾವು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ವಿಸ್ತಾರವಾಗಿ ಈಗ ಒಂದು ಸರಳ ವಾಸ್ತವ ಭಾಷೆಯಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.